ಗಣೇಶ್ ಪ್ರಸಾದ್ ಹೇಳ್ತಾ ಇರ್ತಾಳೆ ಸರ್ ರಿಯಾಕ್ಷನ್ ಸರ್ 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 ರಿಯಾಕ್ಷನ್ ಸರ್ 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 ಹೋಯ್ತು ರಾಮನ್ಗಳ ಫೋಟೋ ಬಿತ್ಕೊಳ್ಳೋ ಮಗರ ಹೀರೋ ಯಾಕೆ ಹಿಂಗ್ ನಡೀರಿ ಜಿಲ್ಲಾಡಳಿತ ರೈತರನ್ನ ಸ್ಪಂದಿಸ್ತಾ ಇಲ್ಲ. ದಯಮಾಡಿ ರೈತರು ಸ್ಪಂದಿಸಬಹುದು. ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ. ಚಾಮರಾಜನಗರ ಬಗ್ಗೆ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊಂಡ್ರೆ ಸರ್ ಅದನ್ನೆಲ್ಲವೂ ಕೂಡ ಮೂಢನಂಬಿಕೆ ತಾವು ನಂಬಿಕೆ ಇಲ್ಲ. अनेक सर ಇಲ್ಲಿ ಬಂದವರೆಲ್ಲ ಅಧಿಕಾರ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ತಮಾಷೆಗೆ ಹೇಳಿದೆ ಅಷ್ಟೇನೆ, ಬಟ್ ನಾಟ್ ಸೀರಿಯಸ್. ಅದ್ರ ಬಗ್ಗೆ ಸೀರಿಯಸ್ ಆಗಬೇಕು. ತಮಾಷೆಗೆ ಹೇಳಿ, ಅದರಲ್ಲಿ ಪ್ರಾಸಂಗಿಕವಾಗಿ ಹೇಳಿದ್ದು. ಅಧಿಕಾರ ಜೊತೆಗೆ ಆಗ್ತದೆ ಸರ್. ಕಲ್ಪಾಡೋ ಮನೆಯಲ್ಲಿ ರೈಡ್ ಆಗಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. ಬಿಜೆಪಿಯವರು ಏನು ಮಾಡ್ತಾರೆ, ಮನೆ ಮೇಲೆ ಮಹಿಳಾ ಮೀಸಲಾತಿಗೆ ಯಾವಾಗ ಶುರುವಾದ್ರು ಮಹಿಳಾ ಮೀಸಲಾತಿ 73, 74 ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ಅದನ್ನು ವಿರೋಧ ಮಾಡಿದವ್ರು ಯಾರು? 73, 74 ಅಮೆಂಡ್ಮೆಂಟ್ ಮಹಿಳಾ ಮೀಸಲಾತಿಯನ್ನು ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್. ಅದನ್ನು ರಾಜ್ಯಸಭೆಯಲ್ಲಿ ಕೆಡವಿದವರು ಯಾರು? ಯಾರ್ರೀ ಗೊತ್ತಿಲ್ಲ. ಮತ್ತೆ ಇದು ಮಾಡಿದವ್ರು ಯಾರು? 73, 74 ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ರಾಜೀವ್ ಗಾಂಧಿಯವರು ಯಾವ ಪಾರ್ಟಿಯವರು? ಮತ್ತೆ ಅದನ್ನು ವಿರೋಧ ಮಾಡಿದವರು NDA ವಿರೋಧ ಮಾಡಿತ್ತು. NDA ಅಂದರೆ ಯಾರು? ಬಿಜೆಪಿ. ಮತ್ತೆ ಅವರು ಈಗ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಈ ಲಿಮಿಟೇಷನ್ನು ಸೇರಿಸಿ ತಂದಿದ್ದಾರೆ. 3 ಬಿಲ್ಲು ಸೇರಿಸಿ. ನಾವು ವುಮೆನ್ ರಿಸರ್ವೇಷನ್ಗೆ ವಿರೋಧ ಅಲ್ಲ, ಈ ಲಿಮಿಟೇಷನ್ಗೆ ವಿರೋಧ. ಕಾಪಿ ಮಾಡ್ತಾ ಇದ್ದಾರೆ ನಮ್ಮ ಯಾರು ವಿರೋಧ ಮಾಡಿದ್ರು ಅವ್ರು ಗೊತ್ತಾಯ್ತಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮ. CM ತಮ್ಮ ಕ್ಷೇತ್ರದ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ, ಬೇರೆ ಕ್ಷೇತ್ರಗಳ ಸತ್ತವ್ರಿಗೆ ಪರಿಹಾರ ಕೊಡ್ತಿಲ್ಲ ಅಂತ JDS ಶಾಸಕ ಪತ್ರ ಬರ್ತಿದ್ದಾರೆ ಸರ್ ನಿಮಗೆ. ಶರಣ್ಗೌಡ ತಂಡಕ್ಕೂರು ಗುರುಮಟ್ಕಲ್ ಸರ್ 6 ಜನ ನಿಮಗೆ ಸತ್ತಲ್ಲ ಸರ್. ಮೊನ್ನೆ 6 ಜನ ಸತ್ತಲ್ಲ ಸರ್, ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ 5 ಲಕ್ಷ. ನಮ್ಮ ಕ್ಷೇತ್ರದ 4 ಜನ ಸತ್ತಿದ್ರು, ಅವ್ರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಅಂತ. ಕೇಳಿದ್ರೆ ಕೊಡ್ತೀನಿ, ಕೇಳಿಲ್ಲ ಅವರು ಕೊಡ್ತೀವಿ ಸರ್. ಮತ್ತೆ ಗ್ರೇಡ್ ಮುಂದಿನ ವರ್ಷ ತೀರ್ಮಾನ ಮಾಡಿ ಸರ್. ಇವತ್ತು ಆಕ್ಸಿಜನ್ ಸಂತ್ರಸ್ತರಿಗೆ ಸರ್, ಆಕ್ಸಿಜನ್ ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗ ಕೊಡ್ತಾ ಇದ್ದೀರಿ. ಕೊಟ್ಟ ಭರವಸೆ ಈಡೇರಿಸ್ತಾ ಇದ್ದೀರಿ. ಮತ್ತೆ ಯಾರು ತಪ್ಪಿತಸ್ಥರು ಅನ್ನೋದು ಗೊತ್ತಾಗಲ್ಲ. ತಪ್ಪಿತಸ್ಥರ ವಿರುದ್ಧ ಯಾವುದೇ ಒಂದು ಕ್ರಮವಾಗಿಲ್ಲ ಸರ್. ಮೈಸೂರು DC ವಿರುದ್ಧ ತಮ್ಮ ಭರವಸೆ ಈಡೇರಿಸ್ತಾ ಏನು ಭರವಸೆ ಕೊಟ್ಟಿದ್ದೀರಿ, ಅವೆಲ್ಲ ಇವತ್ತು ಕೊಡ್ತಾ ಇದ್ದೀರಿ. ಬಟ್ ತಪ್ಪಿತಸ್ಥ ಯಾವುದೇ ಅನ್ನೋದು ಗೊತ್ತಾಗಲ್ಲ ಇದುವರೆಗೆ.
ಆಕ್ಸಿಜನ್ ಅಧಿಕಾರಿಗಳು ಅಲ್ಲಿ ಹೊಣೆಗಾರ ಯಾರು ಸರ್ ಆ ಪ್ರಕರಣಕ್ಕೆ? ಕೋವಿಡ್ ಟೈಮಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿ ಸಂಖ್ಯಾತರಿಗೆ ಹೈಕಮಾಂಡ್ ಪತ್ರ ಬರೆದಿದ್ದಾರೆ ಸರ್, ಹಾಗಾಗಿ ಅದ್ರ ಬಗ್ಗೆ ರಿಯಾಕ್ಷನ್ ಸರ್. ಏನಂತ ಅದೇ 10% ಕಡೆಗಣಿಸ್ತಾ ಇದ್ದಾರೆ ಅಂತ, ಟಿಕೆಟ್ ದಾನದ ದಕ್ಷಿಣ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿ ಅಂದ್ಬಿಟ್ಟು ಏನೋ ಮುಖಂಡರುಗಳನ್ನು ಪತ್ರ ಬರೆದಿದ್ದಾರೆ ಅಂತ ಸರ್. ಹೈಕಮಾಂಡು ತೀರ್ಮಾನ ತಗೊಂಡ ಅಲ್ಪಸಂಖ್ಯಾತರ ಲೀಡರ್ಗಳು ಅವ್ರ ಎದುರುಗಡೆನೇ ತೀರ್ಮಾನ ಆಗುತ್ತೆ, ಅವರು ಒಪ್ಕೊಂಡು ಆಮೇಲೆ ಯಾಕೆ ಕೆಲವರು ವಿರೋಧ ಮಾಡಿದ್ರು. ಸರ್, 2 ಕ್ಷೇತ್ರದಲ್ಲಿ ಗೆಲ್ತೀರಾ ಸರ್? ಕಾಂಗ್ರೆಸ್ ಗೆಲ್ಲುತ್ತಾ ಸರ್? ಚುನಾವಣೆ 2 ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತಾ ಸರ್? ಗೆದ್ದಾಗಿದೆ. ಥ್ಯಾಂಕ್ ಯು.